ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಬ್ಯಾಂಕಿಂಗ್ ಚಾನಲ್. ಡೈರೆಕ್ಷನ್ ಸೆನ್ಸಲ್ಲಿ ಯಾವ ಥರ ಕ್ವಶನ್ಸ್ಗಳು ಬರುತ್ತೆ, ಡೈರೆಕ್ಷನ್ಸ್ ಮೇಲೆ ಕ್ವಶನ್ಗಳನ್ನು ಕೇಳಿದರೆ ಯಾವ ಥರ ಇರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಿಫೋರ್ ಗೋಯಿಂಗ್ ಟು ದಟ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಕೋರ್ಸ್ಗಳು KSPSI ಬ್ಯಾಂಕಿಂಗ್, PGCET, PCSSC, SDA ಹಾಗೂ FDAಗಳಿಗೆ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ಸನ್ನು ನೀವು ಅವೇಲ್ ಮಾಡ್ಬೋದು. ಫಾರ್ ಮೋರ್ ಇನ್ಫಾರ್ಮೇಷನ್ ಸ್ಕ್ರೀನಲ್ಲಿ ಇರ್ತಕ್ಕಂಥ ಈ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಪಡ್ಕೊಳ್ಳಿ. ಸರಿ, ಡೈರೆಕ್ಷನ್ ಸೆನ್ಸ್ನ ಅಥವಾ ಡೈರೆಕ್ಷನ್ಸಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕು ಅಂತೇಳಿದರೆ ಮೊದಲು ನಮಗೆ ಡೈರೆಕ್ಷನ್ಸ್ ಯಾವ ಥರ ಇರುತ್ತೆ ಅಂತೇಳಿ ಗೊತ್ತಿರಬೇಕಾಗತ್ತೆ. ದೇರ್ ಆರ್ ಟೋಟಲಿ 8 ಡೈರೆಕ್ಷನ್ಸ್. ಯಾವುದೆಲ್ಲ ಅಂತ ಹೇಳಿದರೆ ನೋಡಿ, ನಾರ್ತ್, ಈಸ್ಟ್, ಸೌತ್, ವೆಸ್ಟ್. ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಹೀಗೆ 4 ದಿಕ್ಕುಗಳು ಮೇಯ್ನ್ ಆಗಿರುತ್ತೆ. 8 ದಿಕ್ಕುಗಳು ಯಾವುದು ಅಂತೇಳಿದರೆ ಇನ್ನೂ ಉಳಿದಿರ್ತಕ್ಕಂಥ 4 ದಿಕ್ಕುಗಳು ನಾರ್ತ್ ಮತ್ತು ಈಸ್ಟ್ ಮಧ್ಯದಲ್ಲಿ ಬರ್ತಕ್ಕಂಥದ್ದು ನಾರ್ತ್ ಈಸ್ಟ್, ಸೌತ್ ಮತ್ತು ಈಸ್ಟ್ ಮಧ್ಯದಲ್ಲಿ ಬರೋದು ಸೌತ್ ಈಸ್ಟ್, ಸೌತ್ ಮತ್ತು ವೆಸ್ಟ್ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಸೌತ್ ವೆಸ್ಟ್, ನಾರ್ತ್ ಮತ್ತು ವೆಸ್ಟ್ ಮಧ್ಯದಲ್ಲಿ ಬರೋದು ನಾರ್ತ್ ವೆಸ್ಟ್. ಓಕೆ, ಹೀಗೆ ಇರುತ್ತೆ. ನಾರ್ತ್, ಈಸ್ಟ್, ಸೌತ್, ವೆಸ್ಟ್. ನಾರ್ತ್ ಮತ್ತು ಈಸ್ಟ್ ಮಧ್ಯದಲ್ಲಿ ಬರೋದು ನಾರ್ತ್ ಈಸ್ಟ್, ಸೌತ್ ಮತ್ತು ಈಸ್ಟ್ ಮಧ್ಯದಲ್ಲಿ ಬರೋದು ಸೌತ್ ಈಸ್ಟ್, ಸೌತ್ ಮತ್ತು ವೆಸ್ಟ್ ಮಧ್ಯದಲ್ಲಿ ಸೌತ್ ವೆಸ್ಟ್ ಬರುತ್ತೆ, ನಾರ್ತ್ ಮತ್ತು ವೆಸ್ಟ್ ಮಧ್ಯದಲ್ಲಿ ನಾರ್ತ್ ವೆಸ್ಟ್ ಬರುತ್ತೆ. ಓಕೆ, ಎಕ್ಸಾಕ್ಟ್ಲಿ ಸ್ಟ್ರೈಟ್ ಲೈನಲ್ಲಿದ್ದಾಗ ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪಾಯಿಂಟ್ ಇದ್ದರೂ ಕೂಡ, ವಾಟ್ ಇಸ್ ದಟ್, ಇಲ್ಲಿ ಒಂದು ಪಾಯಿಂಟ್ ಇದ್ದರೂ ಕೂಡ ಇದನ್ನು ಸೌತ್ ಈಸ್ಟ್ ಅಂತಲೇ ಹೇಳ್ತೀವಿ. ಗೊತ್ತಾಗ್ತಾ ಇದೆಯಾ? ಅಪ್ ಟು ಈ ಪಾಯಿಂಟಿಂದ ಹಿಡಿದು ಈ ಪಾಯಿಂಟ್ವರೆಗೂ ನಾರ್ತ್ ಈಸ್ಟ್, ಇಲ್ಲಿಂದ ಇಲ್ಲಿವರೆಗೂ ಕೂಡ ಸೌತ್ ಈಸ್ಟ್ ಇರುತ್ತೆ, ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಸೌತ್ ವೆಸ್ಟ್. ಓಕೆ, ಇಲ್ಲಿಂದ ಇಲ್ಲಿಗೆ ವಾಟ್ ಇಸ್ ದಟ್, ನಾರ್ತ್. ದಿಸ್ ಇಸ್ ನಾರ್ತ್ ವೆಸ್ಟ್ ಆಗುತ್ತೆ. ಟೋಟಲಿ 360 ಡಿಗ್ರಿ ಇರುತ್ತೆ. ಓಕೆ, ಡಿಗ್ರೀಸಲ್ಲೂ ಕೂಡ ಕ್ವಶನ್ನ ಕೇಳಬಹುದು. ಹೀಗೆ ಡೈರೆಕ್ಷನ್ಸ್ನ ಬರ್ಕೊಳ್ತೀವಿ. ಓಕೆ, ಫಸ್ಟ್ ಕ್ವಶನ್ ನೋಡಿ. ವಾಟ್ ಇಸ್ ದ ಕ್ವಶನ್? ಓಕೆ, a man walks 15 meters south, then turning to his right he walks 15 meters, then turning to his left he walks 10 meters, again turns his left and walks 15 meters. How far is he from his initial position ಅಂತೇಳಿ ಕೇಳ್ತಾ ಇದ್ದಾರಲ್ವ. ಓಕೆ, ಫಸ್ಟ್ ನಮಗೆ ಗೊತ್ತಿರಬೇಕು ಡೈರೆಕ್ಷನ್ಸ್ ಯಾವ ಥರ ಇರುತ್ತೆ. ನಾರ್ತ್, ಈಸ್ಟ್, ಸೌತ್, ವೆಸ್ಟ್. ಸೊ ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್, ರೈಟ್? ಸರಿ, ನೀವೇ ಹೋಗ್ತಾ ಇದ್ದೀರಾ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಸ್ವಲ್ಪ ಈಸಿಯಾಗಿರುತ್ತೆ ಕ್ಯಾಲ್ಕುಲೇಷನ್ಸ್ಗೆ. ನೋಡಿ, ಫಸ್ಟ್ ಏನಿದೆ, ಈ ಮ್ಯಾನ್ ವಾಕ್ಸ್ 15 ಮೀಟರ್ ಸೌತ್. ಯಾವುದೋ ಒಂದು ಪಾಯಿಂಟಲ್ಲಿ ಈ ಮ್ಯಾನ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅಥವಾ ನೀವೇ ಇದ್ದೀರಾ. 15 ಮೀಟರ್ ಸೌತ್ ಅಂತ ಹೇಳಿದರೆ, ಸೌತ್ ಅಂದರೆ ಕೆಳಗಡೆ ಅಲ್ವಾ. 15 ಮೀಟರ್ ಸೌತ್, 15 ಮೀಟರ್ ಸೌತ್, ಸ್ವಲ್ಪ ಓಕೆ ರಫ್ ಫಿಗರ್ ಆಗಿ ಹಾಕ್ಕೊಳ್ತಾ ಇದ್ದೀವಿ ಅಷ್ಟೇ. 15 ಮೀಟರ್ಸ್ ಸೌತ್. ದೆನ್ ಟರ್ನಿಂಗ್ ಟು ಹಿಸ್ ರೈಟ್ ಹಿ ವಾಕ್ಸ್ 15 ಮೀಟರ್ಸ್. ರೈಟ್ ತಿರುಗ್ತಾರೆ, ನೀವೇ ಹೋಗ್ತಾ ಇದ್ದೀರಾ, ಸೌತ್ ಕಡೆ ಬರ್ತಾ ಇದ್ದೀರಾ ಅಂದರೆ ರೈಟ್ ಯಾವ ಕಡೆ ಆಗುತ್ತೆ? ಈ ಕಡೆ ಆಗುತ್ತೆ, ಕರೆಕ್ಟಾ? ರೈಟ್ ನಮಗೆ ಈ ಕಡೆ ಆಗುತ್ತೆ. ರೈಟ್ ತಿರುಗಿ ಎಷ್ಟು ದೂರ ನಡೀತಾ ಇದ್ದಾರೆ ಅಂದರೆ 15 ಮೀಟರ್ಸ್. ಓಕೆ, ವಾಟ್ ಇಸ್ ದಟ್? ಓಕೆ, ಸ್ಟ್ರೈಟ್ ಲೈನ್ ಬರಬೇಕಲ್ಲ. ಆ 15 ಮೀಟರ್ಸ್. ಓಕೆ, ಈಕ್ವಲ್ ಆಗಿರಬೇಕಾಗುತ್ತೆ. ನಾವು ರಫ್ ಫಿಗರಿಗೆ ಹಾಕಿದರೂ ಕೂಡ ಈಕ್ವಲ್ ಆಗಿರಬೇಕಾಗುತ್ತೆ 15 ಮೀಟರ್ಸ್. ದೆನ್ ಟರ್ನಿಂಗ್ ಟು ಈಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 10 ಮೀಟರ್. ಇಲ್ಲಿ ಬರ್ತಾ ಇದ್ದವ್ರು ಏನು ಮಾಡ್ತಾ ಇದ್ದಾರೆ? ಲೆಫ್ಟ್ ತಿರುಗ್ತಾ ಇದ್ದಾರೆ. ನೋಡಿ, ಈ ಡೈರೆಕ್ಷನ್ಸಲ್ಲಿ ನಡೀತಾ ಇದ್ದಾರೆ. ಲೆಫ್ಟ್ ಅಂತ ಹೇಳಿದರೆ ಕೆಳಗಡೆ ಅಲ್ವಾ, ಕೆಳಗಡೆ ಎಷ್ಟು ದೂರ ನಡೀತಾರೆ? 10 ಮೀಟರ್. 10 ಅನ್ನೋದು 15ಗಿಂತ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಚಿಕ್ಕ ಲೈನ್ ಹಾಕಿದ್ದೀವಿ. 10 ಮೀಟರ್ಸ್. ಅಗೇನ್ ಈ ಟರ್ನ್ಸ್ ಟು ಇಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 15 ಮೀಟರ್ಸ್. ಮತ್ತೆ ಲೆಫ್ಟ್ ತಗೊಳ್ತಾ ಇದೆ, ಈ ಕಡೆ ಬರ್ತಾ ಇದ್ದಾರೆ. ಲೆಫ್ಟ್ ಅಂದರೆ ಈ ಕಡೆ ಆಗುತ್ತಲ್ವ. ಸೊ ನೀವೇ ವಾಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಸ್ವಲ್ಪ ಈಸಿಯಾಗಿ ಆಗುತ್ತೆ. 15 ಮೀಟರ್ ನೋಡಿ, ಪ್ಯಾರಲಲ್ಲಿ ಈಕ್ವಲ್ ಆಗಬೇಕು. ಇಲ್ಲಿಂದ ಇಲ್ಲಿಗೆ 15 ಅಂದರೆ ಈ ಲೈನ್ ಕೂಡ ಇಲ್ಲಿಂದ ಇಲ್ಲಿಗೆ 15 ಪ್ಯಾರಲಲ್ಲಿ ಈಕ್ವಲ್ ಆಗಿರುತ್ತೆ. ಓಕೆ, ಹೌ ಫಾರ್ ಈಸ್ ಹಿ ಫ್ರಮ್ ಇನಿಷಿಯಲ್ ಪಾಯಿಂಟ್? ಸ್ಟಾರ್ಟ್ ಮಾಡಿದ್ದು ಇಲ್ಲಿ, ಎಂಡ್ ಮಾಡಿರೋದು ಇಲ್ಲಿ. ಸ್ಟಾರ್ಟಿಂಗ್ ಪಾಯಿಂಟಿಂದ ನೋಡಿದರೆ ಎಷ್ಟು ದೂರ ಇದೆ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿಂದ ಇಲ್ಲಿಗೆ 15 ಮೀಟರು, ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತ ಹೇಳಿದರೆ ನೋಡಿ, ಇಲ್ಲಿ 10 ಇದೆ ಅಂದರೆ ಪ್ಯಾರಲಲ್ಲಿ ಈಕ್ವಲ್ ಆಗಿ ಇಲ್ಲೂ ಕೂಡ 10 ಇರುತ್ತೆ. 15 + 10 ದಟ್ ಈಸ್ 25 ಮೀಟರ್ಸ್. ವೆರಿ ಸರ್, ನೋ ಆಪ್ಷನ್ ಸಿ.
ಗೊತ್ತಾಗ್ತಾ ಇದೆಯಲ್ಲ, ಜಸ್ಟ್ ಸೌತ್ ಬಂದರು, ರೈಟ್ ತಿರುಗಿದ್ರು 15 ಮೀಟರು, ಲೆಫ್ಟ್ ತಿರುಗಿದ್ರು ಅಗೇನ್ ಲೆಫ್ಟ್ 15 ಮೀಟರ್ಸು. ಓಕೆ, ಇನಿಷಿಯಲ್ ಪಾಯಿಂಟಿಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದರೆ 10 ಮೀಟರ್. ಓಕೆ, ಇನಿಷಿಯಲ್ ಪಾಯಿಂಟಿಂದ 25 ಮೀಟರ್ ಇರ್ತಾರೆ. ಇನ್ ಕೇಸ್ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಫೈನಲ್ ಪಾಯಿಂಟ್? ಸೊ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಫೈನಲ್ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು, ಓಕೆ, ವಿತ್ ರೆಸ್ಪೆಕ್ಟ್ ಟು ಇನಿಷಿಯಲ್ ಪಾಯಿಂಟ್ ಅಂತ ಕೇಳಿದರೆ, ಇನಿಷಿಯಲ್ ಪಾಯಿಂಟಿಂದ ವಿತ್ ರೆಸ್ಪೆಕ್ಟ್ ಟು ಯಾರಿಂದ ನೋಡಬೇಕಂದ್ರೆ ಇನಿಷಿಯಲ್ ಪಾಯಿಂಟಿಂದ ನೋಡಿದರೆ ಫೈನಲ್ ಪಾಯಿಂಟ್ ಎಲ್ಲಿದೆ? ಸೊ ಇಲ್ಲಿಂದ ನೋಡಿದಾಗ ಫೈನಲ್ ಪಾಯಿಂಟು ಸೌತಲ್ಲಿದೆ ಅಂತೇಳಿ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ದ ಆನ್ಸರ್ ನಾವು ಕ್ವಶನ್ ಮಾಡ್ತಾ ಹೋಗ್ತೀವಿ, ಆನ್ಸರ್ ಮಾಡ್ತಾ ಹೋಗ್ತೀವಿ. Tina walks 10 kilometers towards north. From there, she walks 6 meters towards south. Then she walks 3 kilometers towards east. How far and in which direction is she with respect to her starting point? Okay. ಸರಿ, ಡಯಾಗ್ರಾಮ್ ನೋಡಿ. ಟೀನಾ ವಾಕ್ಸ್ 10 ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್. ಓಕೆ, ಈ ಪಾಯಿಂಟಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಟೀನಾ ಇಲ್ಲಿದ್ದಾರೆ, 10 ಕಿಲೋಮೀಟರ್ ನಾರ್ತ್, ರಫ್ಲಿ ಒಂದು ಹಾಕ್ತಾ ಇದ್ದೀವಿ, 10 ಕಿಲೋಮೀಟರ್ ನಾರ್ತಿಗೆ ಹೋಗ್ತಾ ಇದ್ದಾರೆ. ವಿ ನೋ ಡೈರೆಕ್ಷನ್ ರೈಟ್, ನಾರ್ತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ಈಸ್ಟ್. ಓಕೆ, ಆಲ್ವೇಸ್ ನಿಮಗೆ ಗೊತ್ತಿರಬೇಕಾಗತ್ತೆ ಇದು. ಸರಿ, ಓಕೆ. 10 ಮೀಟರ್ ನಾರ್ತಿಗೆ ಹೋದ್ರಿ, ಈ ಪಾಯಿಂಟಿಂದ 10 ಮೀಟರ್ ನಾರ್ತಿಗೆ ಹೋದ್ಮೇಲೆ ಏನು ಮಾಡ್ತಾರೆ? ಫ್ರಮ್ ದೇರ್ ಶಿ ವಾಕ್ 6 ಮೀಟರ್ ಟುವರ್ಡ್ಸ್ ಸೌತ್. ಮೇಲೆ ಹೋದರು, ಸೌತ್ ಅಂತ ಹೇಳಿದರೆ ಕೆಳಗಡೆ ಅಲ್ವಾ, ಮೇಲೆ ಹೋದವ್ರು ಮತ್ತೆ 6 ಮೀಟರ್ ಕೆಳಗಡೆ ಬರ್ತಾರೆ, ಅಂದರೆ ಸೇಮ್ ಲೈನಲ್ಲಿ 6 ಮೀಟರ್ ಬರ್ತಾರೆ. ಓಕೆ, 6 ಮೀಟರ್ ಬರ್ತಾರೆ, ಬಂದುಬಿಟ್ಟು ಏನು ಮಾಡ್ತಾರೆ? ಮೇಲೆ ಹೋದವರು ಮತ್ತೆ ರಿಟರ್ನ್ ಅಲ್ಲೇ ಬರ್ತಾ ಇದ್ದಾರೆ 6 ಮೀಟರ್ಗೆ. ಶಿ ವಾಕ್ಸ್ 3 ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ಟ್ ಕಡೆಗೆ 3 ಕಿಲೋಮೀಟರ್ ನಡೀತಾ ಇದ್ದಾರೆ. 3 ಕಿಲೋಮೀಟರ್ ನೋಡಿ, ಹಾಗಿದ್ರೆ ಇಲ್ಲಿಂದ ಇಲ್ಲಿಗೆ 6 ಅಂದರೆ ಕೆಳಗಡೆ ಎಷ್ಟಿರುತ್ತೆ? 4. ಟೋಟಲಿ 10 ಕಿಲೋಮೀಟರ್ ಅಲ್ವಾ. 10 ಕಿಲೋಮೀಟರ್ ಮೇಲೆ 6 ಇದೆ ಅಂದರೆ ಕೆಳಗಡೆ 4 ಇರುತ್ತೆ. ಆ್ಯಂಡ್ 3 ಕಿಲೋಮೀಟರ್ ಈಸ್ಟ್ ಕಡೆಗೆ ನಡೀತಾರೆ ಹೇಳ್ತಾ ಇದ್ದಾರೆ. ಕ್ವಶನ್, ಹೌ ಫಾರ್ ಆ್ಯಂಡ್ ಇನ್ ವಿಚ್ ಡೈರೆಕ್ಷನ್ ಈಸ್ ಶಿ ವಿತ್ ರೆಸ್ಪೆಕ್ಟ್ ಟು ಹರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೇಳ್ತಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟ್ ಮಾಡಿರೋದು ಇಲ್ಲಿ, ಎಂಡ್ ಮಾಡಿರೋದು ಇಲ್ಲಿ. ಓಕೆ, ಸ್ಟಾರ್ಟಿಂಗ್ ಪಾಯಿಂಟಿಂದ ನೋಡಿದರೆ ಯಾವ ಡೈರೆಕ್ಷನಲ್ಲಿದೆ ಅಂದರೆ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟಿಂದ ಮೇಲೆ ಬರೋದು ನಾರ್ತ್, ಈ ಕಡೆ ಬರೋದು ಈಸ್ಟ್, ರೈಟ್. ನಾರ್ತ್ ಮತ್ತು ಈಸ್ಟ್ ಮಧ್ಯದಲ್ಲಿ ಬಂದ್ರಿಂದ ನಾರ್ತ್ ಈಸ್ಟ್ ಆಗುತ್ತೆ, ನಾರ್ತ್ ಈಸ್ಟ್. ಬಟ್ ನಮಗೆ ಹೌ ಫಾರ್ ಅಂತ ಕೂಡ ಕ್ವಶನ್ ಕೇಳಿದ್ದಾರೆ. ಸ್ಟಾರ್ಟಿಂಗ್ ಪಾಯಿಂಟಿಂದ ಫೈನಲ್ ಪಾಯಿಂಟಿಗೆ ಎಷ್ಟು ದೂರ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಥರ ಟ್ರಯಾಂಗಲ್ನ ಫಾರ್ಮ್ ಮಾಡಬೇಕಾಗುತ್ತೆ. ಟ್ರಯಾಂಗಲ್ನ ಫಾರ್ಮ್ ಮಾಡಿ ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡಬೇಕಾಗುತ್ತೆ. ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ ಅಂದರೆ AC² ಈಸ್ ಈಕ್ವಲ್ ಟು AB² ಪ್ಲಸ್ BC². ಲಾಂಗರ್ ಸೈಡ್, ಸೊ ಈ ಪಾಯಿಂಟ್ ನೆನಪಲ್ಲಿ ನಿಮಗೆ ಇಂಪಾರ್ಟೆಂಟ್, ಲಾಂಗರ್ ಸೈಡ್ ಆಲ್ವೇಸ್ AC. ಓಕೆ, ಲಾಂಗರ್ ಸೈಡ್ ಆಲ್ವೇಸ್ AC ಆಗಿ ಇರಬೇಕಾಗುತ್ತೆ. ನೋಡಿ, ಲಾಂಗರ್ ಸೈಡ್ ಅಂದರೆ ಈ ಪಾಯಿಂಟ್ AC, ಉಳಿದಿರೋ ಪಾಯಿಂಟ್ನ B ಹೇಳ್ತೀವಿ, B. ಓಕೆ, ಎ ಮತ್ತು ಓಕೆ ಅಪ್ಲೈ ಮಾಡ್ತಾ ಹೋಗೋಣ. AC ಡೈರೆಕ್ಷನ್, ವಾಟ್ ಈಸ್ ದಟ್? AC ಡಿಸ್ಟೆನ್ಸೇ ಬೇಕು ನಮಗೆ. AB ಅಂದರೆ 4², BC ಅಂದರೆ 3². 4² ಅಂದರೆ 16, 3² ಅಂದರೆ 9. ಎಷ್ಟಾಗುತ್ತೆ? 25, ರೈಟ್? 25. AC² ಈಸ್ ಈಕ್ವಲ್ ಟು 25. ನಮಗೆ AC² ಬೇಡ, AC ಅಷ್ಟೇ ಬೇಕು ಅಂತ ಹೇಳಿದರೆ AC ಈಸ್ ಈಕ್ವಲ್ ಟು, ಅವಾಗ ಆ ಕಡೆ ಹೋಗುತ್ತಲ್ವ, ರೂಟ್ ಆಗಿಬಿಡುತ್ತೆ 25. AC 25ನ ರೂಟ್ ಬಂದು √5. ಇಟ್ ಈಸ್ 5 ಕಿಲೋಮೀಟರ್ ನಾರ್ತ್ ಈಸ್ಟ್. 5 ಕಿಲೋಮೀಟರ್ ನಾರ್ತ್ ಈಸ್ಟ್ ಅನ್ನೋದು ಆಪ್ಷನ್ ಡಿ ಯಲ್ಲಿದೆ ನೋಡಿ. ಓಕೆ, ಯಾವ ಡೈರೆಕ್ಷನ್ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ನೋಡಿದರೆ ನಾರ್ತ್ ಈಸ್ಟು. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳಿದರೆ ಈ ಥರ ಟ್ರಯಾಂಗಲ್ನ ಫಾರ್ಮ್ ಮಾಡಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ಕಂಡುಹಿಡಿತೀವಿ. ಫಾರ್ಮುಲಾ ಅಪ್ಲೈ ಮಾಡಿ 5 ಕಿಲೋಮೀಟರ್ ನಾರ್ತ್ ಈಸ್ಟ್ ಅನ್ನೋದು ಆನ್ಸರ್ ಆಗುತ್ತೆ. What is it? Ravi walks 20 meter north, then he turns left and walks 11 meter. Again he turns left and walks 32 meter. Finally he turns left and walks 11 meter. In which direction is he with respect to original point ಅಂತ ಕೇಳ್ತಾ ಇದ್ದಾರಲ್ವಾ. ಓಕೆ, ಎನಿಹೌ ಡೈರೆಕ್ಷನ್ ಗೊತ್ತಿರಲಿ. ಸರಿ, Ravi walks 20 meter, right? 20 meter north. Okay, north ಕಡೆಗೆ ಹೋದರು. Then he turns left and walks 11 meter. ಲೆಫ್ಟ್ ಅಂದರೆ ಆ ಕಡೆ ಕರೆಕ್ಟಾ?
11 ಮೀಟರ್ ನಡೀತಾರೆ ಲೆಫ್ಟ್ ಆ್ಯಂಡ್ ವಾಕ್ಸ್ 11. ಅಗೇನ್ ಹಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 32. ಇಲ್ಲಿಂದ ಲೆಫ್ಟ್ ಅಂತ ಹೇಳಿದರೆ ಕೆಳಗಡೆ ಅಲ್ವಾ, 32 ಮೀಟರ್ ನಡೀತಾ ಇದ್ದಾರೆ. 32 ಅಂದರೆ ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ 20 ಇರುತ್ತೆ. ಸೊ 32 ಅಲ್ಲಿ 20 ಲೆಸ್ ಮಾಡಿದರೆ ಉಳಿದಿರೋದು 12 ಕೆಳಗಡೆ ಇರುತ್ತೆ. ಓಕೆ, ಫೈನಲಿ ಹಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 11 ಮೀಟರ್. ಇಲ್ಲಿಂದ ಕೂಡ ಲೆಫ್ಟ್ ತಗೊಳ್ತಾ ಇದ್ದಾರೆ ಅಂದರೆ ಈ ಕಡೆ ಬರ್ತಾರೆ 11 ಮೀಟರ್. 11 ಮೀಟರ್ ನೋಡಿ ಪ್ಯಾರಲ್ ಈಕ್ವಲ್ ಆಗಿ ಸರಿಯಾಗಿರಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ. ಓಕೆ, ಇನ್ ವಿಚ್ ಡೈರೆಕ್ಷನ್ ಈಸ್ ಹಿ ಫ್ರಮ್ ಹರ್ ಒರಿಜಿನಲ್ ಪಾಯಿಂಟ್? ಸೊ ಒರಿಜಿನಲ್ ಪಾಯಿಂಟ್ ಸ್ಟಾರ್ಟ್ ಮಾಡಿರೋದು ಇಲ್ಲಿಂದ ಅಲ್ವಾ, ಇಲ್ಲಿಂದ ನೋಡಿದರೆ ಇಲ್ಲಿ ಹಾರಲಿಲ್ಲಲ್ಲ ಈಸ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ನೋಡಿದರೆ ಸೌತ್ ಡೈರೆಕ್ಷನಲ್ಲಿ ಇದೆ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಹಿಸ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್ ಅಂತ ಕೇಳಿದರೆ, ಇನಿಷಿಯಲ್ ಪಾಯಿಂಟಿಂದ ಫೈನಲ್ ಪಾಯಿಂಟಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ 32, ಇಲ್ಲಿಂದ ಇಲ್ಲಿಗೆ 20 ಅಂತ ಹೇಳಿದರೆ ಇಲ್ಲಿಂದ ಇಲ್ಲಿಗೆ 12. ದಟ್ ಈಸ್ ಇಲ್ಲಿಂದ ಇಲ್ಲಿಗೆ ಕೂಡ ಪ್ಯಾರಲಲ್ ಆಗಿ ಈಕ್ವಲ್ ಆಗಿ 12 ಆಗುತ್ತೆ, 12 ಮೀಟರ್. ನೆಕ್ಸ್ಟ್ ಕ್ವಶನ್. Motu started from his house and walks 13 meter east. Then he takes left and walked 7 meter. Then again he takes left and 8 meter, walks and 8 meters. Finally takes right and walked 5 meter. What is the shortest distance between his house and final point? Okay, Motu started from his house. ಮನೆ ಅಂತ ಅನ್ಕೊಳ್ಳೋಣ, ಇದು ಮನೆ. He walked 13 meter east. 13 ಮೀಟರ್ ಈಸ್ಟ್ ಕಡೆಗೆ ಬರ್ತಾ ಇದ್ದಾರೆ. ಈಸ್ಟ್ ಕಡೆ ಇನ್ ದ ಸೆನ್ಸ್ ಈ ಕಡೆ ಅಲ್ವಾ. ಓಕೆ, ಈಸ್ಟ್. ದೆನ್ ಹಿ ಟೇಕ್ಸ್ ಲೆಫ್ಟ್ ಆ್ಯಂಡ್ ವಾಕ್ 7 ಮೀಟರ್. ಲೆಫ್ಟ್ ತಗೊಂಡು 7 ಮೀಟರ್ ನಡೀತಾ ಇದ್ದಾರೆ. ಓಕೆ, ಅಗೇನ್ ಹಿ ಟೇಕ್ಸ್ ಲೆಫ್ಟ್. ಓಕೆ, ನೀವೇ ಹೋಗ್ತಾ ಇದ್ದೀರಾ, ನಿಮ್ಮ ಲೆಫ್ಟ್. ಓಕೆ, ಮೇಲೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಲೆಫ್ಟ್ ಆ ಕಡೆ ಆಗುತ್ತಲ್ವ. ಲೆಫ್ಟ್ ಆ್ಯಂಡ್ ವಾಕ್ಸ್ 8 ಮೀಟರ್. 8 ಮೀಟರ್ ನಡೀತಾ ಇದ್ದಾರೆ, ಹೇಳ್ತಾ ಇದ್ದಾರೆ 8 ಮೀಟರ್. ಫೈನಲಿ ಹಿ ಟೇಕ್ಸ್ ರೈಟ್ ಆ್ಯಂಡ್ ವಾಕ್ 5 ಮೀಟರ್. ರೈಟ್ ಅಂತ ಹೇಳಿದರೆ ಮೇಲೆಲ್ಲ 5 ಮೀಟರ್ ನಡೀತಾ ಇದ್ದಾರೆ. ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಹಿಸ್ ಹೌಸ್ ಆ್ಯಂಡ್ ಫೈನಲ್ ಪಾಯಿಂಟ್? ಸ್ಟಾರ್ಟ್ ಮಾಡಿದ್ದಿಲ್ಲಿ, ಫೈನಲ್ ಮಾಡಿರೋದು ಇಲ್ಲಿ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬೇಕು ಅಂತ ಹೇಳಿದರೆ ನಮಗೆ ಟ್ರಯಾಂಗಲ್ ಫಾರ್ಮ್ ಮಾಡಬೇಕು. ಸೊ ಫಾರ್ಮ್ ಮಾಡಿದ್ವಿ. ಲಾಂಗರ್ ಸೈಡ್ ಆಲ್ವೇಸ್ ಬಿ ಎ ಸಿ, ಇಲ್ಲಿರೋದು ಬಿ ಆಗುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ 5 + 7 ರೈಟ್. 5 + 7 12 ಆಗುತ್ತೆ. ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಎ ಬಿ ಎಷ್ಟಿದೆ ಅಂದರೆ ನೋಡಿ 13 ಮೀಟರಲ್ಲಿ ಇಲ್ಲಿಂದ ಇಲ್ಲಿಗೆ 8 ಅಂದರೆ ಪ್ಯಾರಲಲ್ಲಿ ಈಕ್ವಲ್ ಆಗಿ ಇಲ್ಲಿಂದ ಇಲ್ಲಿಗೆ 8. 13ಅಲ್ಲಿ 8 ಲೆಸ್ ಮಾಡಿದಾಗ ಎಷ್ಟಾಗುತ್ತೆ 5. ಓಕೆ, ಫಾರ್ಮುಲಾಗೆ ಅಪ್ಲೈ ಮಾಡೋದಾದರೆ AC² = AB² + BC². AB² ಏನು, AB² 5². ಓಕೆ ಪ್ಲಸ್ BC² ನೋಡಿ 5 + 7 12². 5² ಅಂದರೆ 25, 12² ಅಂದರೆ 144. ಅಡಿಷನ್ ಮಾಡಿದಾಗ ಏನಾಗುತ್ತೆ 169 ರೈಟ್. 169 AC² 169. ನಿಮಗೆ AC² ಬೇಡ, AC ಬೇಕು ಅಂತ ಹೇಳಿದರೆ ಈ ಕಡೆ ಬಂದಾಗ ರೂಟ್ ಆಗಿಬಿಡುತ್ತೆ. 169ನ ರೂಟ್ ಬಂದು 13 ಮೀಟರ್. 13 ಮೀಟರ್ ಇನ್ ಆಪ್ಷನ್ ಸಿ. ಓಕೆ, Arjun walks 15 meter towards west. Then he walked 4 meter towards north. Again he takes a turn and walked 3 meter towards east. Finally he walked 9 meter towards south and comes and halt. Arjun is how far from his initial position ಕೇಳ್ತಾ ಇದ್ದಾರಲ್ವ. Arjun walks 15 meters towards west. ಇಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ. ವೆಸ್ಟ್ ಅಂತ ಹೇಳಿದ್ರೆ ಈ ಕಡೆ ಅಲ್ವಾ, ವೆಸ್ಟ್ 15 ಮೀಟರ್ ವೆಸ್ಟ್ ಕಡೆಗೆ ಹೋಗ್ತಾ ಇದ್ದಾರೆ. ದೆನ್ he walks 4 meters towards north. 4 ಮೀಟರ್ ನಾರ್ತ್ ಕಡೆಗೆ. ಓಕೆ, 4 meter north. Again he takes a turn and walk ಯಾವ ಕಡೆ? Again he takes a turn and walk 3 meters towards east. ಓಕೆ, 3 meters towards east. ಓಕೆ, ಸ್ವಲ್ಪ ಚಿಕ್ಕದಾಗಿ ಇರಬೇಕಾಗಿತ್ತು. ಇಟ್ಸ್ ಓಕೆ. ಫೈನಲಿ he walked 9 meters towards south. 9 meters towards south ಅಂದರೆ ಇಲ್ಲಿಂದ ಇಲ್ಲಿಗೆ 4 + 5 9 ಮೀಟರ್ ಆಗಿರುತ್ತೆ. ಓಕೆ, 9 ಮೀಟರ್. ಇಲ್ಲಿಂದ ಇಲ್ಲಿಗೆ 4 + 5 9 ಮೀಟರ್ ಆ್ಯಂಡ್ ಸೌತ್ ಆ್ಯಂಡ್ ಕಮ್ಸ್ ಎ ಹಾಲ್ಟ್. ಇಲ್ಲಿ ಸ್ಟಾಪ್ ಮಾಡ್ತಾರೆ, ಹೇಳ್ತಾ ಇದ್ದಾರೆ. ಹೌ ಫಾರ್ ಇನ್ ವಿಚ್ ಡೈರೆಕ್ಷನ್ ಇನಿಷಿಯಲ್ ಪಾಯಿಂಟ್? ಸೊ ಇನಿಷಿಯಲ್ ಪಾಯಿಂಟಿಂದ ಹೌ ಫಾರ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಅಷ್ಟೇ. ವಿಚ್ ಡೈರೆಕ್ಷನ್ ಕೇಳಿದರೆ ನೋಡಿ, ಇಲ್ಲಿಂದ ನೋಡಿದಾಗ ಇಲ್ಲಿ. ಸೊ ಇಲ್ಲಿಂದ ನೋಡಿದರೆ ಇದು ವಾಟ್ ಈಸ್ ದಟ್, ಸೌತ್ ವೆಸ್ಟ್ ಆಗ್ತಾಯಿತ್ತು. ಬಿಕಾಸ್ ಈ ಥರ ಇರುತ್ತಲ್ವ. ಸೊ ವೆಸ್ಟ್ ಸೌತ್ ಮತ್ತು ವೆಸ್ಟ್ ಮಧ್ಯದಲ್ಲಿ ಬಂದಿರೋಕ್ಕೋಸ್ಕರ ಈ ಪಾಯಿಂಟು ಸೌತ್ ವೆಸ್ಟ್ ಆಗುತ್ತೆ.
ಸೌತ್ ವೆಸ್ಟ್ ಆಗುತ್ತೆ. ಈ ಪಾಯಿಂಟಿಂದ ಇದು ಸೌತ್ ವೆಸ್ಟು, ಬಟ್ ಡೈರೆಕ್ಷನ್ ಕೇಳಿಲ್ಲ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೇಳ್ತಾ ಇದ್ದಾರೆ. ಓಕೆ, ಆಲ್ವೇಸ್ ಎ ಸಿ ಲಾಂಗರ್ ಸೈಡಲ್ಲೇ ಇರಬೇಕು. ದಿಸ್ ವಿಲ್ ಬಿ ಬಿ. ಓಕೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ ವಿ ನೋ 5, ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಹೇಳಿದರೆ ಟೋಟಲ್ ಆಗಿ 15 ಮೀಟರ್ಸಲ್ಲಿ 3 ಲೆಸ್ ಮಾಡಿ 12 ಆಗುತ್ತಲ್ವ. 3ನ ಲೆಸ್ ಮಾಡಿದರೆ 12 ಆಗುತ್ತೆ. ಓಕೆ, ಅಗೇನ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಬಿ ಈಸ್ 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್. ಆಲ್ರೆಡಿ ವಿ ಡನ್ ದ ಸೇಮ್ ಈಕ್ವೇಷನ್. ಓಕೆ, ಎಷ್ಟಾಗುತ್ತೆ 13 ಮೀಟರ್ ಅಲ್ವಾ, 13 ಮೀಟರ್. ಪ್ರೀವಿಯಸ್ ಕ್ವಶನ್ ಕೂಡ ಸೇಮ್ 5 ಸ್ಕ್ವೇರ್ 12 ಸ್ಕ್ವೇರ್ ಆಯ್ತಲ್ವ. 13 ಮೀಟರ್ ವಿಲ್ ಬಿ ದ ಆನ್ಸರ್. Laila walked 13 meters towards south, then she walked 10 meters towards north. Finally, she walked 4 meters towards east. Find the distance between her starting and final point. Laila walked 13 meters towards south. Okay, ಇಲ್ಲಿದ್ದಾರೆ 13 meters south ಕಡೆಗೆ ಬಂದರು. ಓಕೆ, then she walks 10 meters towards north. 13 meters south ಬಂದು ಮತ್ತೆ 10 meters north ಅಂದರೆ ಸೇಮ್ ಇದೇ ಲೈನಲ್ಲಿ ಬರಬೇಕಲ್ವ. 10 meters north. ಓಕೆ, 10 meters northಗೆ ಹೋದರು. Finally, she walked 4 meters east. 4 meter ಈಸ್ಟ್. ನೋಡಿ, ಇಲ್ಲಿಂದ ಇಲ್ಲಿಗೆ 10 ಇದೆ ಅಂದರೆ ಮೇಲ್ಗಡೆ 3 ಇರುತ್ತೆ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಹರ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ನೋಡಿ, ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ರೈಟ್? ಆಲ್ರೆಡಿ ವಿ ಡನ್ ದಿಸ್. ಎ ಸಿ, ದಿಸ್ ವಿಲ್ ಬಿ ಬಿ. ಎ ಬಿ ಬಂದು 4, ಬಿ ಸಿ ಬಂದು 3 ಸ್ಕ್ವೇರ್. 16 plus 9 will be 25 na root to 5. Okay, 5 irutte, 5 meter. AC bekandre, so AC will be like this, 5 meter in option B. Sorry. In which direction is she now with respect to a starting point? Same question alva. ಯಾವ ಡೈರೆಕ್ಷನಲ್ಲಿ ಇದ್ದಾರೆ, ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ನೋಡಿದರೆ, ಸ್ಟಾರ್ಟ್ ಮಾಡಿದ್ದು ಇಲ್ಲಿ, ಫೈನಲ್ ಮಾಡಿದ್ದು ಇಲ್ಲಿ. ಅಲ್ಲಿಂದ ನೋಡಿದರೆ ಇದು ಎಲ್ಲಿದೆ, ಲೈಕ್ ಈ ಥರ ಇದೆ ಅಲ್ವಾ, ನಾರ್ತ್ ಮತ್ತು ನಾರ್ತ್ ಈಸ್ಟ್ ಸೌತ್ ವೆಸ್ಟ್. ಈ ಪಾಯಿಂಟಿಂದ ಇದು ಸೌತ್, ಈ ಪಾಯಿಂಟಿಂದ ಇದು ಈಸ್ಟ್. ಸೌತ್ ಮತ್ತು ಈಸ್ಟ್ ಮಧ್ಯದಲ್ಲಿ ಬಂದಿರೋದ್ರಿಂದ ಈ ಪಾಯಿಂಟು ಸೌತ್ ಈಸ್ಟ್ ಆಗುತ್ತೆ. ಓಕೆ, ತೇಜು ಸ್ಟಾರ್ಟ್ಸ್ ಫ್ರಮ್ ಹಿಸ್ ಆಫೀಸ್ 22 kilometer walk, okay, walks 22 kilometers towards south and walks 10 meter after taking right, and he again take a right and walks 7 meter, and finally taken a left turn and walk 2 meter. Okay, Teju starts from his office, walks 22 meter. Okay, we'll try here. 22 meter towards south alva, south kadege 22 meter bandru, and walks 10 meters after taking a right. Right ತಗೊಂಡು 10 meter ನಡೀತಾರೆ ಅಂತ ಹೇಳ್ತಾ ಇದ್ದಾರೆ. 10 meter. He again take a right and walk 7 meter. 7 meter. Okay. Finally taken a left and walk 2 meter. So 7 meter, 2 meter. Fine. ಜಾಸ್ತಿ ಆಯ್ತಲ್ವಾ? 2 meter ಸ್ವಲ್ಪ ಕಡಿಮೆ ಆಗಿರಬೇಕಾಗುತ್ತೆ. 2 meter. Let it be 2 meter. Okay, 2 meter. If he moves 9 meter towards south, in case ಇವರು ಇಲ್ಲಿಂದ 9 meter towards south ಬಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ 7 + 2 9 ಆಗುತ್ತಲ್ವ. 9 meter towards south ಬಂದರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಫೈನಲ್ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಇನಿಷಿಯಲ್ ಪಾಯಿಂಟ್? ಸ್ಟಾರ್ಟಿಂಗ್ ಪಾಯಿಂಟಿಂದ ನೋಡಿದರೆ ಫೈನಲ್ ಪಾಯಿಂಟ್ ಏನಿರುತ್ತೆ ನೋಡಿ, ಇಲ್ಲಿಂದ ಇದು ಸೌತ್ ವೆಸ್ಟ್ ಆಗುತ್ತೆ. ಇಲ್ಲಿಂದ ನೋಡಿದಾಗ ಈ ಪಾಯಿಂಟ್ ವಿಲ್ ಬಿ ಸೌತ್ ವೆಸ್ಟ್. ನೋಡಿ, ಈ ಪಾಯಿಂಟಿಂದ ಕೆಳಗಡೆ ಬರೋದು ಸೌತ್, ಈ ಪಾಯಿಂಟಿಂದ ಈ ಕಡೆ ಬರೋದು ವೆಸ್ಟ್. ಸೌತ್ ಮತ್ತು ವೆಸ್ಟ್ ಮಧ್ಯದಲ್ಲಿ ಬಂದಿರೋದ್ರಿಂದ, ಇನ್ ಬಿಟ್ವೀನ್ ಬಂದಿರೋದ್ರಿಂದ ಸೌತ್ ವೆಸ್ಟ್ ಆಗುತ್ತೆ. ನೆಕ್ಸ್ಟ್, ವಿಚ್ ಡೈರೆಕ್ಷನ್ ಈಸ್ ಈ ಫೇಸಿಂಗ್? ನಾವು ಯಾವ ಡೈರೆಕ್ಷನ್ ನೋಡ್ತಾ ಇದ್ದಾರೆ ನೋಡಿ, ಫೇಸಿಂಗ್ ಸೌತ್, ಕೆಳಗಡೆ ಹೋಗ್ತಾ ಇದ್ದಾರಲ್ವ, ಫೇಸಿಂಗ್ ಸೌತ್ ಇನ್ ಆಪ್ಷನ್ ಡಿ. ಓಕೆ, ರೂಪೇಶ್ ಇಸ್ ಸ್ಟ್ಯಾಂಡಿಂಗ್ ಫೇಸಿಂಗ್ ಸೌತ್, ಸೌತ್ ಕಡೆ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ. ಹಿ ವಾಕ್ 16 meter straight, then turns left and walks another 13 meter and turns right and walks 7 meter. Finally turns left and walks 9 meter to reach his office ಅಂತ ಹೇಳ್ತಾ ಇದ್ದಾರಲ್ವ. ಓಕೆ, ಡಯಾಗ್ರಾಮ್ ನೋಡಿ, ರೂಪೇಶ್ ಈ ಸ್ಟ್ಯಾಂಡಿಂಗ್ ಫೇಸಿಂಗ್ ಸೌತ್, ಸೌತ್ ಕಡೆ ನೋಡ್ತಾ ಇದ್ದಾರೆ. ಹಿ ವಾಕ್ 16 meter straight, ಸೌತ್ ಕಡೆ ನೋಡಿ 16 meter ಸೌತ್ ಬಂದರು.
ದೆನ್ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ ಲೆಫ್ಟ್ ಇನ್ ದ ಸೆನ್ಸ್ ಯಾವ ಕಡೆ ಆಗುತ್ತೆ, ಈ ಕಡೆ ಅಲ್ವಾ, 13 ಮೀಟರ್ಸ್ ಬಂದರು. ಅಗೇನ್ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 7 ಮೀಟರ್, ರೈಟಿಂದ ತೊಗೊಂಡು 7 ಮೀಟರ್ ನಡೀತಾ ಇದ್ದಾರೆ. ಓಕೆ, ಫೈನಲಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 9 ಮೀಟರ್. ಸೊ ಇಲ್ಲಿಂದ ಲೆಫ್ಟ್ ಅಂದರೆ ಈ ಕಡೆ ಆಗುತ್ತಲ್ವ, 9 ಮೀಟರ್ ಬರ್ತಾ ಇದ್ದಾರೆ. ಓಕೆ, 9 ಮೀಟರ್ ಟು ರೀಚ್ ಈಸ್ ಆಫೀಸ್ ಇಲ್ಲಿದೆ ಆಯಿತಾ. ಆಫೀಸ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಏನು ಅಂತ ಹೇಳಿಲ್ಲಲ್ಲ. ಓಕೆ, ಇನ್ ವಿಚ್ ಡೈರೆಕ್ಷನ್ ಈಸ್ ಹಿ ನಾವು ಫ್ರಮ್ ಹಿ ಸ್ಟಾರ್ಟಿಂಗ್ ಪಾಯಿಂಟಿಂದ ನೋಡಿದರೆ ಎಲ್ಲಿದ್ದಾರೆ ಅಂದರೆ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ಕಡೆ ಬರೋದು ಏನಾಗುತ್ತೆ, ಮೇಲೆ ಹೋಗೋದು ನಾರ್ತ್, ಈ ಕಡೆ ಬರೋದು ಈಸ್ಟ್ ಆ್ಯಂಡ್ ಕೆಳಗಡೆ ಬಂದಿದ್ದು ಸೌತ್ ಮತ್ತು ಈಸ್ಟ್ ಮಧ್ಯದಲ್ಲಿ ಬಂದಿರೋದ್ರಿಂದ, ಇನ್ ಬಿಟ್ವೀನ್ ಬಂದಿರೋದ್ರಿಂದ ಸೌತ್ ಈಸ್ಟ್ ಅಷ್ಟೇ. ಓಕೆ, ಡೈರೆಕ್ಷನ್ ಸೆನ್ಸಲ್ಲಿ ಯಾವ ಥರ ಈ ಥರ ಕ್ವಶನ್ಸ್ ಕೂಡ ಕೇಳಬಹುದು, ಬೇರೆ ಥರ ಕ್ವಶನ್ಗಳೆಲ್ಲ ಇರುತ್ತೆ. ಅಪ್ಕಮಿಂಗ್ ಕ್ಲಾಸಲ್ಲಿ ಅದನ್ನು ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.